ಹಾಯ್ ಹಲೋ ವೆಲ್ಕಮ್. ಬನ್ನಿ ಇವತ್ತು ನಮ್ಮ ಮನೇಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಏನೇನು ಬೇಕು ಪದಾರ್ಥಗಳು ಹೇಳ್ತೀನಿ ಬನ್ನಿ ನೋಡಿ. ಮಶ್ರೂಮ್ ಬಿರಿಯಾನಿಗೆ ರುಬ್ಕೊಳ್ಳಿಕ್ಕೆ ಮಸಾಲೆ ಇದು: ಬೆಳ್ಳುಳ್ಳಿ 2 ಗೆಡ್ಡೆ, ಪುದೀನ 1 ಹಿಡಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, 8 ಮೆಣಸಿನ್ಕಾಯಿ ಉದ್ದುದಾಯ್ತು ಅಂತ ಕಟ್ ಮಾಡಿ ಹಾಕಿದ್ದೀನಿ. 1 ಇಂಚು ಶುಂಠಿ. ಇದು ರುಬ್ಕೊಳ್ಬೇಕು. ಆಮೇಲೆ ಒಗ್ಗರಣೆಗೆ ಬೇಕಾಗಿರೋದು ಎಣ್ಣೆ, ತುಪ್ಪ, ಆಮೇಲೆ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು ಮತ್ತು ಬಿರಿಯಾನಿ ಎಲೆ ಇಟ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿ ಬೇಕು, ಮೊಸರು ಬೇಕು, ಬಟಾಣಿ ಬೇಕು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಬಿರಿಯಾನಿ ಪೌಡ್ರು ಹೋಮ್ ಮೇಡು ಮಾಡಿಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ನೋಡಿ. ಆಮೇಲೆ ಅಕ್ಕಿ ಬೇಕು, ಮಶ್ರೂಮ್ ಬೇಕು. ಮೇನ್ ಪಾಯಿಂಟು 2 ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ನಾನು. ಈರುಳ್ಳಿ ಮತ್ತು ಟೊಮೊಟೊ ಬೇಕು ನೋಡಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಇದು ಸ್ಟವ್ ಆನ್ ಮಾಡ್ಕೊತ ಇದೀನಿ. ಈಗ ನೋಡಿ, ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂತ ಇದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ನೀವು. ಏನು ಮೇಡಮ್ ನೀವು ತೋರಿಸೋ ವಿಡಿಯೋ ಎಲ್ಲ ಬರೀ ಹಸಿಮೆಣ್ಸಿಕಾಯಿಂದ ತೋರಿಸ್ತಿರಲ್ಲ ಅಂತಂದರೆ ಆ ರೀತಿ ಏನು ತಿಳ್ಕೊಬೇಡಿ. ನಿಮ್ಗೆ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಖಾರದ ಪುಡಿ ಸಮೇತ ಹಾಕ್ಕೋಬೋದು. ನಮ್ಮನೇಲಿ ಈ ರೀತಿ ತಿನ್ನೋದ್ರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಹುರಿದು ಮಾಡ್ಕೊಂಡ್ರೆ ಹಸಿ ಸ್ಮೆಲ್ ಯಾವುದು ಇರಲ್ಲ, ಎಲ್ಲ ಹೋಗಿರುತ್ತೆ. ಹುರಿದು ಮಾಡ್ಕೊಳ್ಳಿ ಆದಷ್ಟು. ಹಸಿ ಸ್ಮೆಲ್ ಇರುತ್ತೆ ಅಂತ ತುಂಬ ಉರಿಯೋದು ಏನು ಬೇಡ ನಾವು. ನೋಡಿ, ಇವಾಗ ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀನಿ, ಶುಂಠಿನೂ ಹಾಕ್ಕೊತ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಮತ್ತು ಶುಂಠಿ 2 ಹುರ್ಕೊಂಡಿದ್ದಾಗಿದೆ. ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ 2 ತೊಳೆದು ಇಟ್ಕೊಂಡಿದ್ದೀನಿ ನಾನು. ತೊಳೆದು ಇಟ್ಕೊಂಡಿರೋದನ್ನ ಹಾಕಿ ಹುರ್ಕೊತ ಇದ್ದೀನಿ ನಾನು. ನೋಡಿ, ಹುರ್ಕೊಂಡಾಗಿದೆ ಆಲ್ರೆಡಿ. ಇದಾಗಿದೆ. ಇದು ತಣ್ಣಗಾಗೋಷ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಟೊಮೊಟೊ ಹೆಚ್ಕೊತ ಇದ್ದೀನಿ. ಈಗ ನಿಮಗೆ ದಪ್ಪ ಬೇಕು ಅಂದರೆ ದಪ್ಪ ಹೆಚ್ಕೊಳ್ಳಿ, ಸಣ್ಣ ಬೇಕು ಅಂದರೆ ಸಣ್ಣ ಹೆಚ್ಕೊಳ್ಳಿ. ಹಾಕೊಂಡಾಗಿದೆ. ಇವಾಗ ಒಂದು ಪ್ಲೇಟಿಗೆ ತಕ್ಕಂತ ಇದ್ದೀನಿ. ಇದು ನೋಡಿ, ಈರುಳ್ಳಿ ಹೆಚ್ಕೊಬಿಡ್ತೀನಿ. ನಿಮ್ಗೆ ಯಾವ ರೀತಿ ಬೇಕು ಅಂದರೆ ಆ ರೀತಿ ಹೆಚ್ಕೊಳ್ಳಿ. ನೋಡಿ, ಇದು ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಎಲ್ಲ ಹೆಚ್ಚಾಗಿದೆ. ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ರುಬ್ಕೊಬರೋಣ ಬನ್ನಿ. ನೋಡಿ, ಆಗಿದೆ. ಈಗ ರುಬ್ಕೊಂಡಿದ್ದೀನಿ ನಾನೀಗ. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಕುಕ್ಕರು ಕಾಯ್ತಾ ಇದೆ. ನೋಡಿ, 4 ರಿಂದ 5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. 1 ದೊಡ್ಡ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು. ತುಪ್ಪ ಇದ್ರೆ ಹಾಕ್ಕೋಬೋದು, ತುಪ್ಪ ಇಲ್ಲ ಅಂದರೆ ಏನಿಲ್ಲ, ಆಪ್ಷನಲ್ಲು. ತುಪ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಮಸಾಲೆ ಪದಾರ್ಥಗಳು, ಎಣ್ಣೆ ಕಾದಿದೆ, ಎಣ್ಣೆ ತುಪ್ಪ 2 ಕಾದಿದೆ. ಮಸಾಲೆ ಪದಾರ್ಥ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಆಮೇಲೆ ಬಿರಿಯಾನಿ ಎಲೆ, ಶಾಯಿ ಜೀರಾ ಇಷ್ಟನ್ನು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಗೋಲ್ತಾ ಇದೆ. ಗೋಲುವಾಗ ಗೋಡಂಬಿ ಇಟ್ಕೊಂಡಿರ್ತೀವಲ್ಲ, ಗೋಡಂಬಿಯನ್ನು ಹಾಕೋಬಿಡಿ. ನೋಡಿ, ವೆಜ್ ಮಶ್ರೂಮ್ ಬಿರಿಯಾನಿಗೆ ಬಟಾಣಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬಟಾಣಿ ಆಗಿದೆ. ಈರುಳ್ಳಿ ಹಾಕ್ಕೊಂತ ಇದ್ದೀನಿ ನಾನು. ಈರುಳ್ಳಿ ಚೂರು ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಳಿ. ಕಂದು ಬಣ್ಣ ಅಂದರೆ ಹೇಗೆ ಮೇಡಮ್ ಅಂತ ಕೇಳಬೇಡಿ, ಕೆಂಪು ಆಗಬೇಕು. ಹುರಿ ಜೋರಲ್ಲಿ ಇಟ್ಕೊಂಡು ಹುರ್ಕೊಂತ ಇರಿ. ನೋಡಿ, ಇದಕ್ಕೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಕೆಂಪಗಾಗೋ ತನಕನೂ ಗಮ್ ಅಂತ ಸ್ಮೆಲ್ ಬರಬೇಕು. ಇದು ಕೆಂಪಗಾಗೋ ತನಕನೂ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ನೋಡಿ, ಈ ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 3 ಲೋಟ ನೀರಂಗೆ ಇಟ್ಕೊಂಡಿದ್ದೀನಿ ನಾನು. ಬಿಸಿನೀರು ಕಾಯ್ತಾ ಇದೆ.
ಯಾವುದೇ ಬಿರಿಯಾನಿ ಮಾಡೋವಾಗಲಿ, ಪಲಾವ್ ಮಾಡೋವಾಗಲಿ, ಯಾವುದೇ ರೈಸ್ ಐಟಮ್ ಮಾಡೋದಾದರೆ ಈ ಥರ ಡೈರೆಕ್ಟ್ ಕುಕ್ಕರಲ್ಲಿ ಮಾಡೋದಾಗಲಿ ಇಲ್ಲಾಂದರೆ ಡೈರೆಕ್ಟಾಗಿ ಮಾಡೋದಾಗಲಿ ಬಿಸಿನೀರೇ ಡೈರೆಕ್ಟಾಗಿ ಹಾಕಿ, ಬಿಸಿನೀರು ಕಾಯಿಸ್ಬಿಟ್ಟು ಹಾಕಿ, ತುಂಬ ಚೆನ್ನಾಗಿರುತ್ತೆ, ಜಲ್ದಿ ಆಗುತ್ತೆ ನಿಮಗೆ. ಆಮೇಲೆ ಮುದ್ದೆ ಆಗಲ್ಲ, ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಕಲರ್ ಚೇಂಜ್ ಆಯ್ತು, ಈರುಳ್ಳಿದು ಸ್ಮೆಲ್ ಗಮ್ ಅಂತ ಬರ್ತಾ ಇದೆ. ನೋಡಿ ಟೊಮೊಟೊ ಹಾಕ್ತಾ ಇದ್ದೀನಿ. ಈಗ 3 ಟೊಮೊಟೊ ಹೆಚ್ಚಿಟ್ಟಿದ್ದೆ, 3 ಟೊಮೊಟೊ ಹಾಕ್ತಾ ಇದ್ದೀನಿ. ಈ ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಬಿರಿಯಾನಿ. ನೆಕ್ಸ್ಟ್ ಪಾತ್ರೆಯಲ್ಲಿ ಮಾಡೋದು ತೋರಿಸ್ತೀನಿ. ಇದೆ ನೋಡಿ, ಹಸಿ ಸ್ಮೆಲ್ ಹೋಗ್ತಾ ಇದೆ. ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ಮತ್ತೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನವಲ್ಲ, ಅದು ಇವಾಗಲೇ ಹಾಕೋಬೇಕು. ಇವಾಗಲೇ ಹಾಕೊಂಡು ಹುರ್ಕೋಬೇಕು. ನೋಡಿ ಟೊಮೊಟೊಲ್ಲಿ ಇರೋ ನೀರೆಲ್ಲ ಬಿಡ್ತಾ ಇದೆ. ಮೊಸರು ಇಟ್ಕೊಂಡಿದ್ನಲ್ಲ, ಮೊಸರು ಹಾಕ್ಕೊಂತ ಇದ್ದೀನಿ. ಈಗ ಮೊಸರು ಹಾಕಿ ಚೆನ್ನಾಗಿ ಇದು ಮಾಡಿ, ಎಣ್ಣೆ ಬಿಡುತ್ತೀವ ಈ ಟೈಮಲ್ಲಿ. ಇಟ್ಕೊಂಡಿರ್ತೀನಲ್ಲ ಮಸಾಲೆ, ಅದನ್ನು ಹಾಕ್ಕೊಂತ ಇದ್ದೀನಿ. ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ. ರುಬ್ಬಿಟ್ಟಿರೋ ಮಸಾಲೆ ಆದಮೇಲೆ ತುಂಬ ಚೆನ್ನಾಗಿ ಕೈಯಾಡಿ. ಚೆನ್ನಾಗಿ ಅಂದರೆ ತಳ ಸಿಹಿಯೋ ತನಕ ಕೈಯಾಡ್ಕೊಳಕ್ಕೆ ಹೋಗ್ಬೇಡಿ. ಅದರಲ್ಲಿರೋ ಮೊಸರುದು ಮಸಾಲೆ ಸ್ಮೆಲ್ಲು, ಮಸಾಲೆ ಅಂದರೆ ಇವಾಗ ರುಬ್ಬಿಟ್ಟಿರೋದು ಅಲ್ಲ ಸ್ಮೆಲ್ಲು, ಅದೆಲ್ಲ ಒಂದಾಗಿ ಸ್ಮೆಲ್ ಗಮ್ ಅಂತ ಬರ್ತಾ ಇರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ, ಬೆಲ್ ಐಕಾನ್ ಅನ್ನು ಒತ್ತಿ. ನಾನು ಬಿರಿಯಾನಿ ಪೌಡ್ರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹಾಕಿರ್ತೀನಿ, ನೋಡಿ. ನೋಡಿ ಮಸಾಲೆ ಹಾಕಿದ್ವಲ್ಲ, ಮಸಾಲೆ ಮೊಸರು ಎಲ್ಲ ಹಾಕಿದ್ವಲ್ಲ, ಎಣ್ಣೆ ಬಿಡಂಗೆ ಹುರ್ಕೊತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ಮೊಸರನ್ನ ಉಪ್ಪಾಕಿ ಚೆನ್ನಾಗಿ ನಿಂಬೆಹಣ್ಣು ರಸ ಬಿಟ್ಟು ಚೆನ್ನಾಗಿ ಒಂದು 3 ಸತಿ ತೊಳ್ಕೊಬಿಟ್ಟು ಆಮೇಲೆ ಉಪಯೋಗಿಸಿ. ನನ್ನ ವಿಡಿಯೋನ ಪೂರ್ತಿ ನೋಡಿ, ಯಾರು ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ. ಇದೇನು ಲೆಂತ್ ವಿಡಿಯೋ ಇದೆ ಅಂತ ಎಲ್ಲೂ ಸ್ಕ್ರಿಪ್ಟ್ ಮಾಡಬೇಡಿ. ಪೂರ್ತಿ ನೋಡಿ, ಕ್ಲೀನಾಗಿ ಎಲ್ಲದು ಫಸ್ಟಿಂದ ಲಾಸ್ಟ್ ತನಕ ಪೂರ್ತಿ ನೋಡಿ. ಎಲ್ಲೂ ಏನು ಮಿಸ್ ಆಗ್ದಂಗೆ ನಿಮಗೆ ರೆಸಿಪಿ ಬರುತ್ತೆ. ಹಂಗೆ ಬಂತು ಹಿಂಗೆ ಬಂತು ಅಂತ ಯಾರು ಏನು ಅನ್ಕೋಬೇಡಿ. ಮೇಡಮ್ ನೀವು ಹೇಳಿದ್ದೆ ಒಂಥರ, ನಮಗೆ ಮಾಡಿದ್ದಾಗ ಬಂದಿದ್ದೆ ಒಂಥರ ಅನ್ಬೇಡಿ. ಪೂರ್ತಿ ವಿಡಿಯೋ ನೋಡಿ, ಪೂರ್ತಿನೂ ತಿಳ್ಕೊಂಡು ಆಮೇಲೆ ಮಾಡಿ, ಚೆನ್ನಾಗಿ ಬರುತ್ತೆ ಅವಾಗ. ನಮ್ಮನೇಲಂತೂ ನಾನು ಮಾಡಿದ್ದು ಅನ್ನೋದಕ್ಕಿಂತ ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯವ್ರ ಫ್ರೆಂಡ್ಸು, ನನ್ನ ಮಗನ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತೀರಾ ಅಡುಗೆ ತಿಂಡಿ ಅಂತ ಎಲ್ಲ ಹೇಳ್ತಾರೆ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಪೂರ್ತಿನ ನೀವು ತಿಳ್ಕೊಬಿಟ್ಟು ಆಮೇಲೆ ಅಡುಗೆ ಮಾಡಿ. ನೋಡಿ ಎಣ್ಣೆ ಬಿಡ್ತಾ ಇದೆ. ಈಗ ತೊಳೆದು ಇಟ್ಕೊಂಡಿದ್ದೀನಿ, ನಾನು ನೆನೆಸಿಲ್ಲ, ತೊಳೆದು ಹಂಗೆ ಬಿಟ್ಟಿದ್ದೆ, ಅದು ಹಂಗೆ ಇದಾಗಿದೆ, ನೀರೆಲ್ಲ ಎಳ್ಕೊಬಿಟ್ಟಿದೆ. ನೋಡಿ ಈ ಥರ ಹಾಕೊಂಡು ಕೈ ಆಡ್ಕೋಬೇಕು. ನೋಡಿ ಆಗಿದೆ. ಹೋಮ್ ಮೇಡ್ ಬಿರಿಯಾನಿ ಪುಡಿ ಅಂತ ಹೇಳಿದ್ನಲ್ಲ, ಮನೆಯಲ್ಲೇ ಮಾಡಿರೋದು, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ. ಅಕ್ಕಿ ಹಾಕಿದ್ಮೇಲೆ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಮಾಡಿ ನೋಡಿ ಹೆಂಗ್ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಬಿಸಿನೀರು ಕಾದಿತ್ತಲ್ಲ, ಅದನ್ನ ಹಾಕಂತ ಇದ್ದೀನಿ. ಆದಷ್ಟು ಮನೇಲೆ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನಿ. ಆದಷ್ಟು ಹೊರಗಡೆ ತಿನ್ನೋದು ಕಡಿಮೆ ಮಾಡಿ, ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ತಕ್ಕಷ್ಟು ಉಪ್ಪು ಹಾಕಂತ ಇದ್ದೀನಿ. ಉಪ್ಪಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳಿ.
ನೋಡಿ ಮಶ್ರೂಮ್ ಹೆಚ್ಚಿಟ್ಟಿದ್ದೀನಲ್ಲ, ಮಶ್ರೂಮ್ ಪೂರ್ತಿ ಹಾಕ್ತಾಯಿದ್ದೀನಿ ನಾನು. ನೋಡಿ ಮಶ್ರೂಮ್ ಪೂರ್ತಿ ಹಾಕ್ತಾಯಿದ್ದೀನಿ. ನಿಮಗೆ ಮಶ್ರೂಮಿನ ತೊಟ್ಟು ಬೇಕು ಅಂದರೆ ಇದನ್ನ ನೋಡಿ ಈ ಥರದ್ದು ಬೇಕು ಅಂದರೆ ಇಟ್ಕೊಳ್ಳಿ, ಬೇಡ ಅಂದರೆ ತೆಗ್ದಾಕಿ, ನಿಮ್ಮ ಇಷ್ಟ ಅನುಸಾರ. ಯಾಕೆಂದರೆ ನಮ್ಮನೇಲಿ ನಾವೆಲ್ಲ ತಿಂತೀವಿ, ಹಂಗಾಗಿ ಹಾಕ್ತಾ ಇದ್ದೀನಿ. ನೋಡಿ ಹಾಕ್ಬಿಟ್ಟು ಕೈ ಆಡ್ಕೋಬೇಕು. ನೋಡಿ ಮಶ್ರೂಮ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡ್ತಾ ಇದ್ದೀನಿ. ಕೈ ಆಡ್ಬಿಟ್ಟು ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. ಸೈಡಲ್ಲಿ ಏನಾರು ಅಕ್ಕಿ ಇದ್ರೆ ಎಲ್ಲ ಇದು ಮಾಡ್ಕೊಳ್ಳಿ. ನಿಮಗೆ 2 ವಿಷಲ್ ಬೇಕು ಅಂದರೆ 2 ವಿಷಲ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ 3 ವಿಷಲ್ ಮಾಡಿಸ್ಕೊಳ್ಳಿ. ಸ್ಮೂತಾಗಿ ಬೇಕು ಅನ್ನೋರು 2 ವಿಷಲ್ ಮಾಡಿಸ್ಕೊಳ್ಳಿ, ಇಲ್ಲ ಉದ್ರಾಗಬೇಕು ಅನ್ನೋರು 3 ವಿಷಲ್ ಮಾಡಿಸ್ಕೊಳ್ಳಿ. ನೋಡಿ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಆಗಿದೆ, ಪ್ರೆಷರ್ ಹೋಗಿದೆ. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ನೋಡಿ. ಈಗ ನೋಡಿ ಆಗಿದೆ, ನೋಡಿ ಆಗಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಆಗಿದೆ ವೆಜ್ ಮಶ್ರೂಮ್ ಬಿರಿಯಾನಿ. ತಿನ್ನೋಣ, ತಿಂದು ಹೇಗಿದೆ ಅಂತ ಟೇಸ್ಟ್ ಹೇಳಿ, ಮಾಡ್ಕೊಂಡು ತಿಂದು ಹೇಗಿದೆ ಟೇಸ್ಟ್ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ನೋಟಿಫಿಕೇಷನ್ ಬರುತ್ತೆ. ಕಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.